ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮನೆಯಲ್ಲಿ ಪಿಜ್ಜಾ ಮಾಡ್ತಾಯಿದ್ದೀವಿ. ಹೋಮ್ ಮೇಡ್ ಪಿಜ್ಜಾ, ಹೆಲ್ದಿ ಪಿಜ್ಜಾ. ಸೊ ಏನೇನು ಬೇಕಂತ ಅಂದರೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟು, ಜಾಸ್ತಿ ತರಕಾರಿ ಎಲ್ಲ ಹಾಕದೆ ಇರೋ ತರಕಾರಿಯಲ್ಲೇ ಇವತ್ತು ಪಿಜ್ಜಾ ಎಲ್ಲ ಮಾಡ್ತಾಯಿದ್ದೀವಿ. ಆ್ಯಂಡ್ ವೆರಿ ಹೆಲ್ತಿ ಪಿಜ್ಜಾ ಮಾಡ್ತಾಯಿದ್ದೀವಿ. ಯಾಕಂದರೆ ಮಾಡ್ತಾ ಇರೋದೇ ಚಪಾತಿ ಹಿಟ್ಟಲ್ಲಿ. ಚಪಾತಿಗೆ ಕಲಸಿರೋ ಹಿಟ್ಟು ಏನಾದ್ರು ಜಾಸ್ತಿ ಇದ್ದರೆ ನಮ್ಮಮ್ಮ ನಂಗೆ ಈ ಥರ ಪಿಜ್ಜಾ ಮಾಡಿಕೊಡ್ತಾರೆ. ಸೊ ಚಪಾತಿ ಲಟ್ಟಿಸ್ಕೊಳ್ಳೋದು, ಆದರೆ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಳ್ಳೋದು, ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ತೀವಿ. ಆಮೇಲೆ ಇನ್ನೇನು ಆದರೆ ಹಿಟ್ಟು ಹಿಂದೆ ಇರೋದು ಈಗ ಏನದು ಹಿಟ್ಟೆಲ್ಲ ಅಂಟಿರುತ್ತಲ್ಲ, ಅದನ್ನೆಲ್ಲ ತೆಕ್ಕೋಬೇಕು, ಎಕ್ಸ್ಟ್ರಾ ಪೌಡರ್ಸ್ ಎಲ್ಲ. ಆದರೆ ನಮ್ಮಮ್ಮ ಈ ಮಾಡೋ ಪಿಜ್ಜಾ ನಂಗೆ ತುಂಬಾ ಇಷ್ಟ. ಯಾಕಂತಂದರೆ ಸಿಕ್ಕಾಪಟ್ಟೆ ಹೆಲ್ದಿಯಾಗಿರುತ್ತೆ, ಮತ್ತು ತರಕಾರಿ ಎಲ್ಲ ಹಾಕಿರೋದ್ರಿಂದ ಮೈದಾ ಇರೋದಿಲ್ಲ, ಗೋಧಿ ಹಿಟ್ಟಿಂದು. ಸೊ ಹಾಗೆ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ದಿವಸದಿಂದ ಕೇಳ್ತಾಯಿದ್ದೆ, ಆಲ್ಮೋಸ್ಟ್ 2 ತಿಂಗಳಿಂದ ಕೇಳ್ತಾಯಿದ್ದೆ, ಅಮ್ಮ ಪಿಜ್ಜಾ ಮಾಡಿಕೊಡಿ ಅಂದ. ಸೊ ಅವರು ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ. ನಮ್ಮಮ್ಮ ಸ್ವಲ್ಪ ಎಣ್ಣೆ ಬದಲು ಬೆಣ್ಣೆ ಹಾಕಿ ಪಿಜ್ಜಾ ಮಾಡ್ತಾಯಿದ್ದಾರೆ. ಸೊ ಒಂದು ಕಡೆ ಹಾಕಿ ಅದೊಂದು ಚೂರು ಬೆಂದಮೇಲೆ ಉಲ್ಟಾ ತಿರುಗಿಸ್ಕೊಂಡು ಫೋರ್ಕಲ್ಲೆಲ್ಲ ತೂತು ಮಾಡ್ಕೊತಾ ಇದ್ದಾರೆ. ಸೊ ಅದು ಕೆಳಗಡೆ ಇದು ಸಿಹಿಯಲ್ಲ. ಆಮೇಲೆ ಹಾಗೆ ಇನ್ನೇನು ಕೆಚಪ್, ಪಿಜ್ಜಾ ಸಾಸ್, ಸಾರಿ ಅದು ನಾರ್ಮಲ್ ಟೊಮೆಟೊ ಸಾಸೇ, ಬಟ್ ನಮ್ಮ ಪ್ರಕಾರ ಅದು ಪಿಜ್ಜಾ ಸಾಸ್ ಇವಾಗ. ಸೊ ಅದನ್ನೆಲ್ಲ ನೀಟಾಗಿ ಹಚ್ಕೊಂಡು, ಆಮೇಲೆ ಇನ್ನೇನಿಲ್ಲ, ಎಲ್ಲ ತರಕಾರಿಗಳೆಲ್ಲ ಹೆಚ್ಚಿಟ್ಕೊಂಡಿರ್ತಾರಲ್ಲ ಅದನ್ನು ಹಾಕ್ಕೊತಾರೆ. ನಮ್ಮಮ್ಮ ಇಲ್ಲಿ ಜಾಸ್ತಿನೇ ಬೆಣ್ಣೆ ಯೂಸ್ ಮಾಡಿದ್ದಾರೆ, ಬಟ್ ಇಟ್ ಈಸ್ ಆಪ್ಷನಲ್, ಅಷ್ಟೊಂದು ಬೆಣ್ಣೆ ಹಾಕ್ಕೋಬೇಕಾ ಬೇಡವಾ ಅಂತ. ಆಮೇಲೆ ಚೆನ್ನಾಗಿ ಚಾಪ್ ಮಾಡಿರೋ ಈ ಆನಿಯನ್ಸು, ಕ್ಯಾಪ್ಸಿಕಮ್ಮು, ಆಮೇಲೆ ಟೊಮ್ಯಾಟೊ ಸ್ಲೈಸಸ್ಸು, ಸ್ವೀಟ್ ಕಾರ್ನ್ ಹಾಕಂಗಿದ್ರೆ ಸ್ವೀಟ್ ಕಾರ್ನ್ ಹಾಕ್ಕೋಬೋದು. ನನಗೆ ಸ್ವೀಟ್ ಕಾರ್ನು ಅಥವಾ ಮಶ್ರೂಮ್ ಇವೆಲ್ಲ ನನಗೆ ಸ್ವಲ್ಪ ದೂರ. ಸೊ ಅದಕ್ಕೆ ಬರೀ ಆನಿಯನ್ನು, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಹಾಕ್ತಾಯಿದ್ದಾರೆ. ಪನ್ನೀರ್ ಇತ್ತು ಮನೆಯಲ್ಲಿ, ಸೊ ಅದನ್ನೇ ಹಾಕ್ತಾಯಿದ್ದಾರೆ. ಸೊ ಹಿಂಗೆಲ್ಲ ಹಾಕ್ಕೊಂಡು ಮೇಲೆ ಒಂಚೂರು ಉಪ್ಪಿನ ಪುಡಿ, ಒಂಚೂರು ಗರಂ ಮಸಾಲ. ಇಂಡಿಯನೈಸ್ಡ್ ಪಿಜ್ಜಾ ಅಲ್ವಾ, ಸೊ ಇಟಾಲಿಯನ್ ಪಿಜ್ಜಾ ಅಲ್ಲ, ಸಾರಿ, ಇಂಡಿಯನೈಸ್ಡ್ ಪಿಜ್ಜಾ ಅಲ್ವಾ, ಅದಕ್ಕೆ ಇಂಡಿಯನ್ ಅಂದರೆ ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಉಪ್ಪು ಮೇಲೆ ಉದುರಿಸ್ತಾ ಇದ್ದಾರೆ. ಆಮೇಲೆ ಅದೇ ಪನ್ನೀರ್ ಹಾಕ್ಕೊಂಡು ಫುಲ್ ನೀಟಾಗಿ ಬೇಯಿಸ್ಕೊತಾ ಇದ್ದಾರೆ. ಆಮೇಲೆ ಇದು ಹಾಕ್ಕೊತಾರೆ ಮೇಲೆ ಚೀಸು ಇಸ್ ಆಲ್ಸೋ ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಂಗೆ ತಿಂತೀನಂದ್ರೂ ಸಖತ್ತಾಗಿರುತ್ತೆ. ಆಮೇಲೆ ಎಲ್ಲ ಹಾಕಿಬಿಟ್ಟು ಮತ್ತು ಬೆಣ್ಣೆ ರೌಂಡ್ 2ನೋ 3ನೋ ಲೆಕ್ಕನೇ ಹೊರಟೋಯ್ತು ಎಷ್ಟು ಬೆಣ್ಣೆ ಹಾಕಿದಾರಂತ. ಸೊ ಬೆಣ್ಣೆ ಎಲ್ಲ ನೀಟಾಗಿ ಹಾಕ್ಕೊಂಡು ಆಮೇಲೆ ಇದ್ರ ಮೇಲೆ ಮುಚ್ಚಿ ಬೇಯಕ್ಕೆ ಇಡ್ತಾರೆ. ಒಂದು ಚೆನ್ನಾಗಿ ಅದು ಬೆಂದ ಮೇಲೆ ಇನ್ನೇನಿಲ್ಲ, ಅದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋದು, ಹಾಕ್ಕೊಳ್ಳೋದು, ತಿನ್ಕೊಳ್ಳೋದು ಅಷ್ಟೇ. ನೋಡಿ ಹೆಂಗಿದೆ ನಮ್ಮನೆ ಪಿಜ್ಜಾ, ಸಕ್ಕತ್ತಾಗಿರುತ್ತೆ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಪಿಜ್ಜಾ. ಸೊ ಆಮೇಲೆ ನಮ್ಮಮ್ಮ ತಟ್ಟೆಗೆ ಸರ್ವ್ ಮಾಡಿದ್ರು. ಸರಿ ಓಕೆ ಅಂತ ನಾವು ಟಿ ವಿ ನೋಡಿಕೊಂಡು ಪಿಜ್ಜಾನ ಹಾಗೆ ಖಾಲಿ ಮಾಡಿಬಿಟ್ಟೆ. ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಪಿಜ್ಜಾ, ನಿಮ್ಮ ಮನೇಲೂ ಟ್ರೈ ಮಾಡಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.